ಹಾಯ್ ಫ್ರೆಂಡ್ಸ್, ಬನ್ನಿ ನಮ್ಮ ಮನೆಯ ಹೋಮ್ ಟೂರ್ ವಿಡಿಯೋನ ನೋಡೋಣ. ನಮ್ಮ ಮನೇಲಿ ಇನ್ನೂ ಕೂಡ ನಾನು ಏನೋ ಐಟಮ್ಗಳನ್ನ ಜೋಡ್ಸೋಕ್ಕಾಗಿಲ್ಲ. ನೋಡ್ಬೋದು, ಬಟ್ಟೆ ಗಂಟು ಎಲ್ಲ ಆಗಾಗೆ ಇದೆ. ನೋಡ್ಬೋದು, ಶೀಟು ಈ ರೀತಿ ಹಾಕ್ಸಿದ್ದೀವಿ ನಾವು. ಇದ್ರ ಬಗ್ಗೆನೇ ಮಾತಾಡೋಣ ಅಂದ್ಕೊಂಡು ಬಂದಿದ್ದೀನಿ ನಾನು. ಎಲ್ಲರೂ ಹೋಮ್ ಟೂರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಸಣ್ಣ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ಇವಾಗ ನೋಡಿದ್ರಲ್ವಾ ಫ್ರೆಂಡ್ಸ್, ಇವಾಗ ನಾವು ಹೊರಗಡೆಯಿಂದ ಒಳಗಡೆ ಬರುವಾಗ ನಾವು ಹೋಮ್ ಟೂರ್ ಬಗ್ಗೆ ಅಂತ ಹೇಳಿಬಿಟ್ಟು, ಇದೇ ನಮ್ಮ ಮನೆ. ಇದು ಈ ಕಡೆ ಬೀರು ಇಟ್ಟಿದ್ದೀವಿ, ಈ ಕಡೆ ಶೋಕೇಶ್ ಇಟ್ಟಿದ್ದೀವಿ, ಈ ಕಡೆ ಅದು ಇಟ್ಟಿದ್ದೀವಿ ಅಂತ ತುಂಬ ಜನಕ್ಕೆ ಪರಿಚಯ ಮಾಡ್ಕೋತೀವಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ತಮ್ಲೈನ್ ನೋಡಿ ಹೋಮ್ ಟೂರು ಅಂದ್ಕೊಂಡ್ರೆ, ಹೌದು, ಹೋಮ್ ಟೂರ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಬನ್ನಿ, ಹೋಮ್ ಟೂರ್ನ ನಾನು ಈಗ ಮನೆ ರಿಪೇರಿ ಆಗಿದೆ ಅಂತ ಹೇಳಿದೆ ಅಲ್ವಾ. ನೋಡಿ, ಹಂಚು ತೆಗೆದುಬಿಟ್ಟು ಶೀಟೆಲ್ಲ ಹಾಕ್ಸಿದ್ದೀವಿ ಅಂತ ಹೇಳಿದೆ ಅಲ್ವಾ. ಇದಕ್ಕೆ ತುಂಬ ಜನ ಹೋಮ್ ಟೂರ್ ಮಾಡಿ ಅಕ್ಕ ಅಂತ ನನಗೆ ಕಮೆಂಟ್ ಮಾಡಿದ್ದಾರೆ. ನಾನು ಹೋಮ್ ಟೂರ್ನ ಮಾಡ್ತಾಯಿಲ್ಲ. ಯಾಕಂದರೆ ಹೋಮ್ ಟೂರ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಯಾಕಂದರೆ ಇದು ಒಬ್ಬರು ಅನುಭವದ ಮಾತು ನನ್ನ ಜೊತೆಲಿ ಶೇರ್ ಮಾಡ್ಕೊಂಡಿದ್ರು. ಹಾಗಾಗಿ ಹೋಮ್ ಟೂರ್ ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನು ಸ್ಟಾಪ್ ಮಾಡಿದೆ. ತುಂಬ ಜನ ಯಾವ ರೀತಿ ರಿಪೇರಿ ಆಗಿದೆ, ಏನಾಗಿದೆ ಅಂತ ತೋರಿಸಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಮ್ ಟೂರ್ ಅಂತ ತಮ್ಲೈನ್ ಹಾಕಿ ಹೋಮ್ ಟೂರ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನಾನು. ನಾವು ಇವಾಗ ಹೊರಗಡೆಯಿಂದ ಮನೆ ಒಳಗಡೆ ಬರುವಾಗ ನಾವು ಇದು ನಮ್ಮನೆ, ಇದು ಅಕ್ಕಪಕ್ಕ ಇದು ಇಟ್ಟಿದ್ದೀವಿ, ಅದು ಇಟ್ಟಿದ್ದೀವಿ, ಈ ರೂಮಲ್ಲಿ ಬೀರು ಇಟ್ಟಿದ್ದೀವಿ, ಆ ರೂಮಲ್ಲಿ ಬಲಕ್ಕೆ ಬಂದರೆ ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ಶೋಕೇಶ್ ಇಟ್ಟಿದ್ದೀವಿ, ಈ ಕಡೆ ಒಂದು ಕಬೋರ್ಡ್ ಇಟ್ಟಿದ್ದೀವಿ, ಈ ಕಡೆ ಒಂದು ಫ್ರಿಡ್ಜ್ ಇಟ್ಟಿದ್ದೀವಿ, ಮತ್ತು ಇಲ್ಲೊಂದು ಬೀರು ಇಟ್ಟಿದ್ದೀವಿ. ಈ ಥರ ಎಲ್ಲ ಶೇರ್ ಮಾಡ್ಕೋತೀವಿ. ಈ ಕಳ್ಳರ ಸಂತೆಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಇವಾಗ ಜನ್ರೇಷನ್ ಸರಿ ಇಲ್ಲ. ಹಾಗಾಗಿ ನಾನು ಏನಪ್ಪ ಹೇಳೋದು ಅಂತಂದರೆ, ಕಳ್ಳರಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ನಮ್ಮ ಮನೆಯಲ್ಲಿ ಕಳ್ಳರಿಗೆ ನಾವೇ ಬನ್ನಿ ನೋಡಿ, ಈ ಜಾಗದಲ್ಲಿ ನಾವು ಬೀರು ಇಟ್ಟಿದ್ದೀವಿ, ಈ ಜಾಗದಲ್ಲಿ ನಾವು ಶೋಕೇಶ್ ಇಟ್ಟಿದ್ದೀವಿ, ಈ ಜಾಗದಲ್ಲಿ ದೇವ್ರ ಮನೆ ಇಟ್ಟಿದ್ದೀವಿ, ಈ ಜಾಗದಲ್ಲಿ ನಾವು ಕಿಚನ್ ಇದೆ ಅಂತ ಹೇಳಿ ನಾವು ದಾರಿ ಮಾಡಿಕೊಟ್ಟಂಗಾಗುತ್ತೆ. ಅದಕ್ಕೆ ಹೋಮ್ ಟೂರ್ ಮಾಡೋರು ಕಿಚನ್ನ ಮಾಡಿ, ನಿಮ್ಮ ಅಡುಗೆ ಮನೇನ ಮಾಡಿ ಹೋಮ್ ಟೂರ್ನ. ಅದು ಯಾರಿಗೂ ಗೊತ್ತಾಗಲ್ಲ, ಯಾವ ಕಡೆ ಇದೆ ಅಂತ ಗೊತ್ತಿರಲ್ಲ, ಏನೂ ಇಲ್ಲ. ನಾವು ಅದು ಕಿಚನ್ನ ನೀವು ಇದು ಮಾಡಿ, ಅಡುಗೆ ಮನೇನ ನೀವು ಹೋಮ್ ಟೂರ್ ಮಾಡಿ. ನಾವು ಹೊಸ ಐಟಮ್ ತೊಗೊಂಡ್ವಿ, ಈ ರೀತಿ ನನಗೆ ಬೇಕಾಗಿತ್ತು, ಇವಾಗ ಜೋಡಿಸಿದ ಮೇಲೆ ನನ್ನ ಅಡುಗೆ ಮನೆ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೋಮ್ ಟೂರ್ ಮಾಡಿ, ಪರವಾಗಿಲ್ಲ. ಅದೇ ಇವಾಗ ನಾವು ಹೊರಗಡೆಯಿಂದ ಬರುವಾಗಲೇ ನಾವು ಈಗ ರೂಮಲ್ಲಿ ಬೀರು ಇಟ್ಟಿರೋದಾಗಿರ್ಬೋದು, ಇಲ್ಲ ಕಬೋರ್ಡ್ ಆಗಿರ್ಬೋದು, ಹಾಲಲ್ಲಿ ಒಂದು ಬೀರು ಇಟ್ಟಿದ್ದೀವಿ ಅಂತ ಎಲ್ಲ ತೋರಿಸ್ಕೊಟ್ಟಾಗ ಏನಾಗುತ್ತೆ ಅಂದರೆ, ನಮ್ಮ ಸುತ್ತಮುತ್ತ ಇರುವಂತಹ ಕಳ್ಳರಿಗೆ ನಾವೇ ನಮ್ಮ ಮನೆಯೊಳಗೆ ಕರ್ಕೊಂಬಂದಂಗೆ ಆಗುತ್ತೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಿಂದ ಯಾರಿಗಾರು ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಯಾಕಂದರೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನನಗೆ ನೆನ್ನೆನೂ ಕೂಡ ಒಬ್ಬರು ಹೋಮ್ ಟೂರ್ ಮಾಡು ಆಶಾ ಅಂತ ಹೇಳಿದ್ರು. ಹೋಮ್ ಟೂರ್ ಇಲ್ಲ ಅಕ್ಕ, ಮಾಡಲ್ಲ ಅಂತ ಹೇಳಿದೆ. ನನಗೆ ಹಿಂದೆ ಒಬ್ಬರು, ನಾನು ಇದೇ ಮನೇನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಹೋಮ್ ಟೂರ್ ಮಾಡಿ. ಆವಾಗ ಒಬ್ಬರು ದೊಡ್ಡ ಯೂಟ್ಯೂಬರೇ ನನಗೆ ಕಮೆಂಟ್ ಮಾಡಿದ್ದಾರೆ, ಪುಟ ಈ ರೀತಿ ವಿಡಿಯೋ ಮಾಡಿ ಹೋಮ್ ಟೂರ್ ಬಗ್ಗೆ ವಿಡಿಯೋ ಹಾಕಬೇಡ ಅಂತ ಕೂಡ ಅವ್ರು ಹೇಳಿದರು. ನಾನಲ್ಲಿ ಹೋಗಿ ಕಮೆಂಟಲ್ಲಿ ಮತ್ತೆ ಅವ್ರಿಗೆ ಕಮೆಂಟ್ ಮಾಡಿದೆ, ಯಾಕೆ ಏನಾಯಿತು ಅಂತ ಹೇಳಿಬಿಟ್ಟು. ಆವಾಗ ಕೂಡ ಅವರು ಅದೇ ಹೇಳಿದರು, ನೀವು ಎಲ್ಲೆಲ್ಲಿ ಏನೇನಿದೆ ಅಂತ ನೀವೇ ತೋರಿಸ್ಕೊಡ್ತಾ ಇದ್ದೀರಾ ಜನಕ್ಕೆ ಅಲ್ವಾ ಅಂತ ಹೇಳಿದ್ರು. ಅವರು ಕೂಡ ಹೇಳಿದ್ದು ಒಂದೇ, ನಿಮ್ಮ ಮೇನ್ ಡೋರ್ ತೋರಿಸ್ಬೇಡಿ, ಯಾವ ಸೈಡಲ್ಲಿ ಬರುತ್ತೆ ಅಂತ ಏನು ಹೇಳ್ಬೇಡಿ. ನಾನಿವತ್ತು ನನ್ನ ಹಾಲ್ನಲ್ಲಿ ಟಿ ವಿ ಶೋಕೇಶ್ಗೆ ಇಡೋದಕ್ಕೆ ಈ ಥರ ಬೊಂಬೆ ಬೇಕಿತ್ತು, ನಾನು ಬೊಂಬೆ ತೊಗೊಂಡಿದ್ದೆ, ಈ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಹೇಳಿ ಆ ಥರ ಮಾಡ್ಕೊಳ್ಳಿ.
ನಿಮ್ಮ ಅಡುಗೆ ಮನೆ ಮಾಡಿ, ಆದರೆ ಫುಲ್ಲು ಡೀಟೇಲ್ ಹೋಮ್ ಟೂರ್ನ ಮಾಡಬೇಡಿ ಅಂತ ಹೇಳಿದರು. ಹಾಗಾಗಿ ನಾನು ಸರಿ ಓಕೆ ಥ್ಯಾಂಕ್ ಯು ಅಂತ ಹೇಳಿದ್ದೆ. ಅವರು ಇವತ್ತಿಗೂ ಕೂಡ ನನ್ನ ವೀಡಿಯೋಸ್ ನೋಡ್ತಾರೆ, ಕಮೆಂಟ್ ಮಾಡೋದಿಲ್ಲ. ಏನಾದರೂ ತಪ್ಪಿದರೆ ನನಗೆ ಅವರು 10ಕ್ಕೊಂದು ವೀಡಿಯೋಗೆ ಕಮೆಂಟ್ ಮಾಡಿರ್ತಾರೆ. ನಾನು ಅವ್ರ ಬಗ್ಗೆ ಕೂಡ ವೀಡಿಯೋದಲ್ಲಿ ಮಾತಾಡಿ ಒಂದು ವೀಡಿಯೋನ ಸ್ಟಾರ್ಟಿಂಗ್ ನನ್ನ ಈ ಚಾನಲ್ ಓಪನ್ ಮಾಡಿ 1 ವಾರ 15 ದಿನದೊಳಗಡೆ ನಾನು ಒಂದು ವೀಡಿಯೋ ಮಾಡಿದ್ದೆ. ಒಂದು 2-3 ವರ್ಷದಿಂದ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಗೆ ಅಂತ ಹೇಳಿ. ಅವರು ಅವಾಗ ನೋಡಿ ಈ ಥರ ಮಾತಾಡಿ ಹೋಮ್ ಟೂರ್ ಬಗ್ಗೆ ಎಲ್ಲ ಮಾಡಬೇಡಿ ಅಂತ ನನಗೆ ತಿಳಿಸ್ಕೊಟ್ಟಂಥ ವ್ಯಕ್ತಿ. ನಾನು ಇವತ್ತು ಕೂಡ ಅವ್ರನ್ನ ನೆನೆಸ್ಕೋತೀನಿ. ಹೋಮ್ ಟೂರು ತುಂಬ ಜನ ಮಾಡ್ತಾಯಿದ್ದಾರೆ, ಎಲ್ರಿಗೂ ನಾನು ಮಾಡಬೇಡಿ ಅಂತ ಹೇಳಲ್ಲ. ನನ್ನ ಅನಿಸಿಕೆನ ಅಭಿಪ್ರಾಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರ ಮನಸ್ಸಿಗೂ ನೋವು ಮಾಡಬೇಕು, ನೋವು ಉಂಟು ಮಾಡಬೇಕು ಅಂತ ಏನೂ ಇಲ್ಲ. ಒಂದು ನನ್ನಲ್ಲಿರುವಂಥ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ನೀವಿರೋರು. ನನ್ನ 3,500 ಸಬ್ಸ್ಕ್ರೈಬರ್ ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದೀನಿ ನಾನು. ಏನೇನು ಹೇಳಿದ್ರು ಕೂಡ ಒಂದು ದುಃಖದ ಸಂಗತಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಒಂದು ವಸ್ತು ತೊಗೊಂಡ್ರು ಕೂಡ ಆಗಿರ್ಬೋದು, ನನ್ನ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋಬೇಕು, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಬೇಕು ಅನ್ನೋದು ನನ್ನದೊಂದು ಕನಸು. ಮಾಡ್ಕೋಬೇಕು ಅನ್ನೋದು ಇವತ್ತಲ್ಲ ನಾಳೆ ಅದು ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೀಗಾಗಿ ನನ್ನ ಸಣ್ಣ ಪುಟ್ಟದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೇರೆ ಯಾರ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೊಳ್ಳಲ್ಲ. ಏನೇ ಇದ್ದರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆನೇ ನಾನು ಶೇರ್ ಮಾಡ್ಕೊಳ್ಳೋದು. ಹಾಗಾಗಿ ಇದನ್ನು ಕೂಡ ನಾನು ಹೋಮ್ ಟೂರ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರಿಗಾದರೂ ಮನಸ್ಸಿಗೆ ನೋವು ಮಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಹೋಮ್ ಟೂರ್ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಪ್ರೀತಿಯಿಂದ ಮುಂದಿನ ವಿಡಿಯೋಗೆ ಕಾಯ್ತಾಯಿರಿ. ಅಕ್ಕ, ನೀನ್ ರೀಲ್ಸ್ ಮಾಡ್ತೀಯಲ್ಲ, ನಿಮ್ ರಿಲೇಷನ್ಸ್ ಏನು ಅನ್ನಲ್ವಾ? ರಿಲೇಷನ್ಸ್ ಮನೆಗ್ ಬೆಂಕಿ ಬಿದ್ರೆ ಮುಂದೆ ಬಕೆಟಲ್ಲಿ ನೀರ್ ಕೊಡ್ತಾರೆ, ಹಿಂದೆ ಬಕೆಟಲ್ಲಿ ಹಾಲು ಕುಡಿತಾರೆ. ಅವ್ರಿಗೆಲ್ಲ ಎದ್ರಕ್ಕಾಗಲ್ಲ. ಎಲ್ಲರೂ ನೆಂಟರು ಕಂಡು ಇದ್ದರೆ ಯಾರು ಯಾವ ಪೆಟ್ರೋಲ್ ಮನೆ ಹೋಗೋರು ಒಪ್ಕೊಬಿಡ್ತಾರೆ. ಏನು ಫೋನ್ ಮಾಡೋ ಸಂಚಾರ ಅಂದರೆ ಹಿಂದಿಂದನೇ ಬರ್ತಿರ್ತಾರೆ, ಬೇಗನೆ ಮುಗ್ಸೋಕ್ಕಾಗಲ್ಲ.